ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ರಾಮಾಚಾರಿ ಮನೆಗೆ ಜೇಕೆ ಬಂದಿರ್ತಾನೆ. ಇವನು ಯಾರು ಅಂತ ಗೊತ್ತಿಲ್ವ ರಾಮಾಚಾರಿ? ಆ ಮನೆ ಹಾಳ ಜಯಶಿವನ ಜೊತೆ ಇರೋ ಬಕೆಟ್ ಬಾಲ. ಮನೆ ಹಾಳ ಸಂಘಕ್ಕೆ ಎಲೆಕ್ಷನ್ ಏನಾದರೂ ಇಟ್ಟರೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅಪರೂಪದ ಅಧ್ಯಕ್ಷ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ಜೇಕೆ ಆ ಸೋಫಾ ಮೇಲೆ ಕೂತ್ಕೊಳ್ಳ ಅಲ್ವಾ ಇರೋದು ಅಂತ ಹೋಗಿ ಕೂತ್ಕೊಳ್ಳೋಕ್ಕೆ ಹೋಗ್ತಾನೆ. ಆಗ ಮುರಾರಿ ಅದು ಮನುಷ್ಯರಿಗೆ ಕೂತ್ಕೊಳ್ಳೋಕ್ಕೆ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಜೇಕೆ ಇರಲಿ ಬಿಡಿ ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ನೀವು ನನ್ನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋದು ಬರೀ ಸಾಸಿವೆ ಕಾಳನಷ್ಟು, ನನ್ನ ಬಗ್ಗೆ ಬೆಟ್ಟದಷ್ಟು ವಿಷಯಗಳಿವೆ. ಅದನ್ನು ಹೇಳಿಬಿಟ್ಟು ಹೋಗೋಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ನಿನ್ನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ, ಹೋಗು ಇಲ್ಲಿಂದ ಅಂತ ಹೇಳ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಇರು, ಅದೇನು ಬೆಡ್ದಷ್ಟಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಕೇಳೋಣ. ಬೆಡ್ದಷ್ಟು ಮಾತು ಕೇಳೋಕ್ಕೆ ನಮಗೆ ಟೈಮ್ ಇಲ್ಲ, ಅದಕ್ಕೆ ಗುಡ್ಡದಷ್ಟು ಮಾತಾಡಿ ಹೋಗ್ತಾ ಇರು ಅಂತ ಚಾರು ಹೇಳ್ತಾಳೆ. ಅದಕ್ಕೆ ಜೇಕೆ ಇದು ಮಾತು ಅಂದರೆ ನಮಗೂ ಅಷ್ಟೇ, ನಿಮ್ಮಂಥವ್ರ ಜೊತೆ ಗಂಟೆ ಮಾತಾಡೋಕ್ಕೆ ಆಗೋದಿಲ್ಲ, ಅದು ನಮ್ಮ ಲೆವೆಲ್ಗೂ ಸೂಟು ಆಗೋದಿಲ್ಲ. ನಾ ಇಲ್ಲಿಗೆ ಬಂದಿರೋ ಮ್ಯಾಟ್ರನ್ನ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಪಿಟ್ಕೆ ಸಾಕು, ಮುಂದುವರಿಸು ಅಂತ ಹೇಳ್ತಾನೆ. ಅದಕ್ಕೆ ಜೇಕೆ ನಾನು ಗ್ರೇಟ್ ಬಿಲ್ಡಪ್ಪರ್ ಜಯಸಿಂಹ ಅವರ ಬಾಮೇದ ಅಂದರೆ ಅವರ ಮಿಸ್ಸಸ್ ಇದಾರಲ್ಲ ನೀಲಾಂಬರಿ ಅವರ ಮುದ್ದಿನ ತಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಇದನ್ನು ಹೇಳೋಕೆ ಅಲ್ಲಿಂದ ಇಲ್ಲಿವರೆಗೂ ಬಂದ ಅಂತ ಕೇಳ್ತಾನೆ. ಅದಕ್ಕೆ ಜಿ.ಕೆ ಆ್ಯಕ್ಚುಲಿ ನೋಡಿ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ನನ್ನ ಬಗ್ಗೆ, ನನ್ನ ಬಾಬಾಜಿ ಜಯಸಿಂಹ ಬಗ್ಗೆ ಒಂದಷ್ಟು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯನ ಹೇಳಿಬಿಟ್ಟು ಹೋಗೋಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ನೀವೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಮುಂದೆ ನಡೆಯೋ ಅಂಥ ಅನಾಹುತಕ್ಕೆ ಇದೇ ಕಾರಣ ಆದರೂ ಆಗ್ಬೋದು. ನಿಮಗೆ ಸೀತಾಲಕ್ಷ್ಮಿ ಗೊತ್ತು ಅಲ್ಲ, ಅದೇ ರಾಮಾಚಾರಿ ಅವರೇ ನಿಮ್ಮನ್ನು ಇಷ್ಟಪಟ್ಟು ನೀವೇ ಬೇಕು ಅಂತ ಕೂತಿರೋ ನಮ್ಮ ಸೀತಾಲಕ್ಷ್ಮಿ ಅವರ ಅಪ್ಪಾಜಿ ಜಯಸಿಂಹ ಅನ್ನೋದು ಮಾತ್ರ ನಿಮಗೆ ಗೊತ್ತು. ಆದರೆ ನಮ್ಮ ಬಾವಾಜಿ ಬಗ್ಗೆ, ಅವರ ಮುಖದ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಅದನ್ನು ನಾನು ಡೀಟೇಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಿ.ಕೆ ನಮ್ಮ ಬಾವಾಜಿ ಜಯಸಿಂಹ ಅವರು ಇದರಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಒಂದು ಅಂದಾಜು ಪ್ರಕಾರ 33 ಮರ್ಡರ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವಳ ಮಗಳಿಗೋಸ್ಕರ ಮಾಡಿರೋ ಮರ್ಡರ್ಗಳು 12-13. ಅದರಲ್ಲಿ ಒಬ್ಬ ಇನ್ನೂ ಸತ್ತೇ ಇಲ್ಲ, ಬದುಕಿದ್ದಾನೆ. ಆದರೆ ಅವನ ಬಾಡಿಲಿ ಅವನ ಜೀವ ಬಿಟ್ಟರೆ ಬೇರೆ ಯಾವುದು ಬಾಡಿ ವರ್ಕ್ ಆಗ್ತಿಲ್ಲ. ನಮ್ಮ ಬಾವ ನೋಡೋಕೆ ಮಾತ್ರ ಸೂಟು ಬೂಟು ಹಾಕ್ಕೊಂಡು ಅಫಿಷಿಯಲ್ ಆಗಿರ್ತಾನೆ. ಸೊಸೈಟಿಲಿ ನಮ್ಮ ಬಾವಾಜಿನ ಧರ್ಮ ರತ್ನಾಕರ, ಆಪದ್ಬಾಂಧವ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾರೆ. ನಮ್ಮ ಬಾವಾಜಿ ಬಿಲ್ಡಿಂಗ್ನ ಕಟ್ತಾರಲ್ಲ, ಅದನ್ನು ನೋಡಿಬಿಟ್ಟು ಕೆಲವರು ಬಿಲ್ಡರ್ ಜಯಸಿಂಹ ಅಂತ ಬಿಲ್ಡಪ್ ಕೊಡ್ತಾರೆ. ನಮ್ಮ ಬಾವಾಜಿ ಕಟ್ಟೋ ಬಿಲ್ಡಿಂಗ್ ಕಲ್ಲು ಸಿಮೆಂಟ್ ಇಟ್ಟಿಗೆಯಿಂದ ಇರ್ಬೋದು, ಆದರೆ ನಮ್ಮ ಬಿಲ್ಡಿಂಗ್ನ ಬೇಸ್ಮೆಂಟ್ ಇದೆಯಲ್ಲ, ಅಲ್ಲಿ ಬರೆದಿರೋ ಅಂಥ 100 ಕಥೆಗಳನ್ನು ರಕ್ತದಿಂದನೇ ಬರೆದಿದ್ದಾನೆ. ಆ ಬೇಸ್ಮೆಂಟಲ್ಲಿ ಎಷ್ಟೋ ಹೆಣಗಳು ಬಿದ್ದಿದೆಯೋ ಏನೋ. ಓಕೆ ಕೂಲ್, ಇಲ್ಲಿಗೆ ನಾನು ನಿಮ್ಮನ್ನು ಹೆದರಿಸೋಕ್ಕೆ ಬಂದಿಲ್ಲ, ನಾನು ಡೀಟೇಲಾಗಿ ಹೇಳ್ತೀನಿ ಅಂದೆ ಅಲ್ವಾ. ಹೇಳಿದ ಮೇಲೆ ಡೀಟೇಲಾಗಿ ಹೇಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೋಡಿ ನಮ್ಮ ಬಾವ ಇದರಲ್ಲಿ ಅವರು ನೋಡೋಕೆ ಮಾತ್ರ ಸಾಧು ಥರ, ಅವರು ಬಂದು ಕೋಪಿಸ್ತಾನನ್ನ ನೀವು ಯಾರೂ ನೋಡೇ ಇರಲ್ಲ. ನೀವು ಯಾಕೆ ಇನ್ನೂ ಇದುವರೆಗೂ ಬೇರೆಯವರ ಆ ಥರ ಮುಖನ ನೋಡಿಲ್ಲ? ನಮ್ಮ ಬಾವಾಜಿ ನೋಡೋಕ್ಕೆ ಹಸುಮುಖ, ಒಳಗಡೆ ವ್ಯಾಘ್ರ. ಟೋಟಲಾಗಿ ಹೇಳಬೇಕು ಅಂದರೆ ನಮ್ಮ ಬಾವಾಜಿ ಗೋಮುಖ ವ್ಯಾಘ್ರ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ನೀನು ಇಷ್ಟೊತ್ತು ಹೇಳಿದ್ದಲ್ಲ ನಮಗೆ ಗೊತ್ತಿರೋ ವಿಷಯನೇ. ನಿನ್ನ ಬಾವಾಜಿ ನೀನು ಹೇಳೋ ಥರ ನಮಗೆ ಯಾವ ಆ್ಯಂಗಲಿಂದನೂ ಒಳ್ಳೆಯವನ ಥರ ಕಾಣಿಸ್ತಿಲ್ಲ, ಅವನು ವ್ಯಾಘ್ರನೇ. ಅದನ್ನು ಹೇಳಿ ನಾವು ತಿಳ್ಕೊಬೇಕಿಲ್ಲ, ಮುಂದುವರಿಸು ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ಜಿ.ಕೆ ಓಕೆ, ನಾ ಆಗಲೇ ನಿಮಗೆ ಹೇಳಿದ್ನಲ್ಲ ಬಾವಾಜಿ 33 ಕೊಲೆಗಳನ್ನು ಮಾಡಿಸಿದ್ದಾರೆ ಅಂತ. ಬರೀ ಅಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಜನ ತಲೆಮರೆಸ್ಕೊಂಡಿದ್ದಾರೆ. ಮಿಕ್ಕಿದವರು ಅವರ ಹೆಸರು ಜೊತೆಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡು ಅಡ್ರೆಸ್ ಇಲ್ದಂಗೆ ಪೋರ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ಮುರಾರಿ ಮಾತಾಡು ಚಾರು ಅತ್ತಿಗೆ ಹೊಡೆಯೋ ಏಟಿಗೆ ನೀನು ಮಕಡೆ ಮಲಗೋದನ್ನು ನಾನು ನೋಡ್ತೀನಿ ಅಂತ ಮನಸಲ್ಲೇ ಅನ್ಕೋತಾನೆ. ಈ ಕಡೆ ಜೆ.ಕೆ ಇನ್ನೂ ಸ್ವಲ್ಪ ಜನ ಈಗಲೂ ನಮ್ಮ ಬಾವಾಜಿ ಅಂಡರ್ ಅಲ್ಲೇ ಇದ್ದಾರೆ. ಅವರಿಂದ ಆಗಬೇಕಾಗಿರೋ ಕೆಲಸನ ಆಗಿ ಹೋದರೆ ಅಟ್ಲೀಸ್ಟ್ ಅರೆ ಜೀವ ಆಗಿ ಹೊರಗಡೆ ಬಂದು ಉಳಿದಿರೋ ಆಯಸ್ಸನ್ನು ಅವ್ರ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಕಳೀತಾರೆ. ಅಕಸ್ಮಾತ್ ಅದು ಆಗಿಲ್ಲ ಅಂದ್ಕೊಳ್ಳಿ, ಅಲ್ಲೇ ಸತ್ತು ಕೊಳ್ತು ನಮ್ಮ ತೋಟದ ಗಿಡಗಳಿಗೆ ಫಲವತ್ತಾದ ಗೊಬ್ಬರ ಹಾಕ್ತಾರೆ. ಪಾಪ ಈ ಮನುಷ್ಯತ್ವ, ಈ ಮಾನವೀಯತೆ, ಈ ಥರದ್ದು ಇದೆಲ್ಲ ನಮ್ಮ ಬಾವಾಜಿ ಡಿಕ್ಷನರಿಲೇ ಇಲ್ಲ. ಅವರಿಗೋಸ್ಕರ ಅವರು ಬಿಸ್ನೆಸ್ ಮೈಂಡೆಡ್ ಆಗಿ ಕಾಂಪ್ರಮೈಸ್ ಆದರೂ ಆಗಿಬಿಡ್ಬೋದು. ಆದರೆ ಮಗಳು ವಿಚಾರ ಅಂತ ಬಂದರೆ ನೋ ಕಾಂಪ್ರಮೈಸ್. ನೋಡಿ ನಮ್ಮ ಬಾವಾಜಿ ಅವ್ರ ಮಗಳಿಗೋಸ್ಕರ ಯಾವ ಲೆವೆಲಿಗೆ ಬೇಕಾದರೂ ಇಳಿತಾರೆ, ಯಾರನ್ನು ಬೇಕಾದರೂ ಎದುರು ಹಾಕೋತಾರೆ, ಏನು ಬೇಕಾದರೂ ಮಾಡ್ತಾರೆ. ನಮ್ಮ ಸೀತಾಲಕ್ಷ್ಮಿ ಇದ್ದಾಳಲ್ಲ, ಅದೇ ರಾಮಾಚಾರಿ ನಿನ್ನ ಇಷ್ಟಪಟ್ಟಿರೋ ನಮ್ಮನೇ ರಾಜ್ಕುಮಾರಿ, ಅವಳು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅವಳು ಒಂದು ವಸ್ತುನ ಇಷ್ಟಪಟ್ಲು. ಆದರೆ ಆ ವಸ್ತುನ ಅವಳ ಫ್ರೆಂಡು ಕೊಡೋಕ್ಕೆ ಇಷ್ಟನೇ ಪಡಲಿಲ್ಲ. ಅವಳ ಫ್ರೆಂಡು
ಫ್ರೆಂಡ್ ಅಷ್ಟೇ ಅಲ್ಲ, ಆ ಫ್ರೆಂಡ್ನ ಅಪ್ಪ ಅಮ್ಮ ಇದ್ದಾರಲ್ಲ ಅವರಾದರೂ ಕೊಡಬೇಕು ತಾನೇ, ಅವರು ಕೊಡೋಕ್ಕೆ ಒಪ್ಪಲಿಲ್ಲ. ನಮ್ಮ ಬಾವಾಜಿ ಸುಮ್ಮನೆ ಬಿಡ್ತಾರಾ? ಏನು ಮಾಡಿದ್ರು ಗೊತ್ತಾ? ಸೀತಾಲಕ್ಷ್ಮಿ ಫ್ರೆಂಡ್ ಮನೆಗೆ ಬೆಂಕಿನೇ ಹಚ್ಚಿಬಿಟ್ರು. ಪಾಪ ಎಲ್ಲರೂ ಆ ಬೆಂಕಿಲಿ ಸುಟ್ಟು ಕರಕಲಾದ್ರು ಗೊತ್ತಾ. ಎಲ್ಲರ ಕಣ್ಣಿಗೆ ಅದು ಫೈರ್ ಆಕ್ಸಿಡೆಂಟ್ ಥರ ಆಗೋಯ್ತು. ಇಷ್ಟೆಲ್ಲ ಮಾತಾಡಬೇಕಾದ್ರೆ ನಮ್ಮ ರಾಮಾಚಾರಿಗೆ ಕೋಪ ಬರುತ್ತೆ. ಅದಕ್ಕೆ ಚಾರು, ಮಾತಾಡಲಿ ಬಿಡು ರಾಮಾಚಾರಿ, ಮನೆಗೆ ಬಂದವರು ಮಾತಾಡುವಾಗ ನಾವು ಕೇಳಿಸ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜಿಕೆ ಮತ್ತೆ ಜೇಸಿನ ಬಗ್ಗೆ ಹೇಳ್ತಾನೆ. ಈ ಕಡೆ ಜಯಸಿಂಹ ಪುರೋಹಿತರ ಹತ್ರ ಏನಾಯಿತು, ಅಷ್ಟೊಂದು ಲೆಕ್ಕ ಹಾಕ್ತಿದ್ದೀರಲ್ಲ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಪುರೋಹಿತರು, ಅದು ಆ ಹುಡುಗಿ ಜಾತಕ ಮಾತ್ರ ನೋಡಿದ್ನಲ್ಲ, ಅದ್ಭುತವಾಗಿದೆ. ಹುಡುಗನ ಜಾತಕ ನೋಡಿದಾಗ ಇನ್ನೂ ಅದ್ಭುತವಾಗಿದೆ, ಆದರೆ ಗುಣಕೂಟ ಎಲ್ಲ ಚೆನ್ನಾಗಿದೆ. ಮದುವೆ ಆದಮೇಲೆ ಇವ್ರ ಜೀವನನೇ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಜಯಸಿಂಹ ಏನು ಸಮಸ್ಯೆ ಅಂತ ಕೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, ಡ್ಯಾಡಿ ನೀವು ಸುಮ್ಮನೆ ಇರಿ, ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಳೆ. ಅದಕ್ಕೆ ಪುರೋಹಿತರು, ಖಂಡಿತ ಆಗುತ್ತೆ, ಆದರೆ ನಿಮ್ಮ ಸಂಸಾರದಲ್ಲಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, ಅಷ್ಟು ಸಾಕು ಬಿಡಿ, ಮದುವೆ ಒಂದಾದರೆ ಸಾಕು. ನಮ್ಮ ಸಂಸಾರದಲ್ಲಿ ಸಂತೋಷ ಆದರೂ ಬರಲಿ, ಸಂಕಟ ಆದರೂ ಬರಲಿ, ಅದನ್ನು ನಾನು ನೋಡ್ಕೋತೀನಿ. ಮೊದಲು ನನ್ನ ಮದುವೆ ಆಗಬೇಕು ಅಷ್ಟೇ. ಬಂದು ಒಳ್ಳೆ ಡೇಟ್ ನೋಡಿ ಹೇಳಿ, ಅದು ಈ ಒಂದು ವಾರದಲ್ಲೇ ಆಗಿರಬೇಕು ಅಂತ ಹೇಳ್ತಾಳೆ. ಆಗ ಪುರೋಹಿತರು, 23ನೇ ತಾರೀಕು ಚೆನ್ನಾಗಿದೆ, ಆವಾಗಲೇ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, 23ನೇ ತಾರೀಕು ನನ್ನ ಮದುವೆ, ಅದು ಅವಳು ನೆಮ್ಮದಿನ ಕಳ್ಕೊಳ್ಳೋ ದಿನ ಅಂತ ಹೇಳ್ತಾರೆ. ಅದಕ್ಕೆ ಪುರೋಹಿತರು, ಯಾರು ನೆಮ್ಮದಿ ಅಂತ ಕೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, ಅವನ ಹೆಂಡತಿ ನೆಮ್ಮದಿ ಅಂತ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಅವನ ಹೆಂಡತಿ ನೆಮ್ಮದಿ ಅಂದರೆ ಅದು ನೀನೇ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, ಅದು ಇಷ್ಟು ದಿನ ಅವನ ಹೆಂಡತಿಯಾಗಿ ಇದ್ದೋಳು ಅಂತ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಹಾಗಾದರೆ ನೀನು ಅಂತ ಕೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ, ನಾನು ಇನ್ನು ಮುಂದೆ ಅವನ ಹೆಂಡತಿ ಆಗೋಳು, ಕೊನೆವರೆಗೂ ಅವನ ಹೆಂಡತಿ ಹಾಗೇ ಇರೋಳು. ರಾಮಾಚಾರಿ ಚಾರು ಅನ್ನೋ ದುರಂಕರಿನ ಬಿಟ್ಟು ನನ್ನ ಮದುವೆ ಆಗ್ತಿದ್ದಾನೆ, ಅದಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರಾ ಅಂತ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಏನೋ ಅದು ಕಾಲ ಬಂತು, ತುಂಬ ಬದಲಾಗಿದೆ, ನಮ್ಮಂಥವ್ರಿಗೆ ಇದು ಏನೂ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೀತಾ, ನನ್ನ ಅಂತ ಹಠಮಾರಿ ಮನಸ್ಸು ಮಾಡಿದರೆ ಕಾಲ ಮಾತ್ರ ಅಲ್ಲ, ಕಾಲಕ್ಕೆ ತಕ್ಕಂತೆ ಮನುಷ್ಯರನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ, ಪುರೋಹಿತರು, ನಮ್ಮಂಥ ದುಡ್ಡು ಇರೋರ ಹತ್ರ ಕಾಲು ಮುರ್ಕೊಂಡು ಕಾಲು ಕೆಳಗೆ ಬಿದ್ದಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪುರೋಹಿತರು, ಇಷ್ಟೆಲ್ಲ ನೀವೇ ಮಾತಾಡ್ತಿದ್ದೀರಿ ಅಂದರೆ ಮುಹೂರ್ತ ನೋಡೋಕ್ಕೆ ನನ್ನ ಯಾಕೆ ಕರೆಸಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಜಯಸಿಂಹ, ಮುಹೂರ್ತ ಮಾತ್ರ ಕೊಟ್ಟು ಹೋಗಿ, ಮಾತು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಪುರೋಹಿತರು ಸರಿ ಅಂತ ಹೇಳಿ ಮುಹೂರ್ತ ಬರೆದುಕೊಟ್ಟು ಹೋಗ್ತಾರೆ. ಈ ಕಡೆ ಜಿಕೆ, ನೋಡಮ್ಮ ಚಾರು, ನಮ್ಮ ಸೀತಾಲಕ್ಷ್ಮಿ ಪ್ರೀತಿ ಮಾಡ್ತಿರೋ ರಾಮಾಚಾರಿ ಬಿಟ್ಟು ಹೋಗ್ಬಿಡಮ್ಮ. ನೋಡಮ್ಮ ಚಾರು, ನೀನು ನಿನ್ನ ಗಂಡನ ತುಂಬ ಪ್ರೀತಿ ಮಾಡ್ತೀಯ, ಅವನ ಬಿಟ್ಟು ನಿನ್ನ ಕೈಯಲ್ಲಿ ಇರೋಕ್ಕೆ ಆಗಲ್ಲ, ಇದನ್ನೆಲ್ಲ ನಾನು ಒಪ್ಕೋತೀನಿ. ಆದರೆ ನಿನ್ನ ದೇಹದಲ್ಲಿ ಜೀವನೇ ಇಲ್ಲ ಅಂದರೆ ನೀನು ಯಾರಮ್ಮ ಪ್ರೀತಿ ಮಾಡ್ತೀಯ? ಅಲ್ಲಮ್ಮ ಚಾರು, ರಾಮಾಚಾರ್ಯನೇ ಇಲ್ಲ ಅಂತ ಅಂದರೆ ನೀನು ಯಾರಮ್ಮ ಪ್ರೀತಿ ಮಾಡ್ತೀಯ ಅಂತ ಕೇಳ್ತಾನೆ. ನಾವು ಪ್ರೀತಿ ಮಾಡೋರು ನಮ್ಮ ಜೊತೆ ಇರಬೇಕು ಅಂತ ಅನ್ನೋದು ಸ್ವಾರ್ಥ. ಅದೇ ನಾವು ಪ್ರೀತಿ ಮಾಡೋರು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಇರಬೇಕು ಅಂತ ಅನ್ಕೋತೀವಲ್ಲ, ಅದು ನಿಸ್ವಾರ್ಥ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಚಾರುಗೆ ಕೋಪ ಬರುತ್ತೆ. ಅದಕ್ಕೆ ಚಾರು, ಬೇರೆ ದಾರಿ ಇಲ್ಲ ಅಂದಮೇಲೆ ಒಪ್ಕೋಬೇಕು ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಜೀಕು, ಅಂದರೆ ನೀವು ಗಂಡನ ಬಿಡೋಕ್ಕೆ ರೆಡಿ ಆದ್ರ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಉಳಿಸ್ಕೋಬೇಕು ಅಂದಾಗ ಇಂಥ ವಿಷಯಕ್ಕೆ ಅಲ್ಲ, ನಿಮ್ಮಂಥ ಮೀಡಿಯೇಟರ್ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಮ ಭಾವ ಜಯಸಿಂಹ ಹತ್ರ ಹೋಗಿ ಹೇಳಿ, ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ, ಇವತ್ತೇ ಬಂದು ಮಾತಾಡ್ತೀನಿ ಅಂತ ಬಂದರು ಅನ್ನೋದು ಕಾಂಪ್ರಮೈಸ್ ಅಲ್ವಾ, ಬರ್ತೀನಿ, ಬಂದು ಸೀತಾಲಕ್ಷ್ಮಿ ಅವರ ಅಪ್ಪನ ಹತ್ರನೇ ಮಾತಾಡ್ತೀನಿ, ನೀವು ಇನ್ನೂ ಹೊರಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಜಿಕೆ ಖುಷಿಯಿಂದ, ನನಗೆ ಗೊತ್ತಿತ್ತು ನಾನು ಬಂದರೆ ಈಸಿಯಾಗಿ ಆಗುತ್ತೆ ಅಂತ, ಆದರೆ ಇಷ್ಟು ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಧನ್ಯವಾದಗಳು.